ಕಳೆದ 2 ತಿಂಗಳುಗಳಿಂದ ಸತತವಾಗಿ ಏನು ಮಳೆ ಬರ್ತಾ ಇದೆ. ಬಹುಶಃ ರೈತರೆಲ್ಲ ಹೇಳೋ ಪ್ರಕಾರ ಕಳೆದ 30-40 ವರ್ಷದಲ್ಲಿ ಈ ರೀತಿ ಮಳೆ ನೋಡಿರಲಿಲ್ಲ. ಅಂದರೆ 60-70% ಅಷ್ಟು ಹೆಚ್ಚು ಮಳೆ ಆಗಿರುವಂಥದ್ದು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಬೀದರ್ ಇರ್ಬೋದು, ಗುಲ್ಬರ್ಗ, ಯಾದಗಿರಿ ಜಿಲ್ಲೆ, ಇದರ ಪರಿಣಾಮ ರೈತ ಬೆಳೆದಿರ್ತಕ್ಕಂಥ ಬೆಳೆ ತೊಗರಿ ಇರ್ಬೋದು, ಉದ್ದು ಇರ್ಬೋದು, ಹೆಸರು ಇರ್ಬೋದು, ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. 70-80% ಅಷ್ಟು ಹಾಳಾಗಿದೆ ಸಂಪೂರ್ಣವಾಗಿ. ಹತ್ತಿನೂ ಕೂಡ ಹಾಳಾಗಿದೆ. ಕೆಲವು ಕಡೆ ಈ ಭಾಗದಲ್ಲಿ, ಅಫಜಲ್ಪುರ ಭಾಗದಲ್ಲಿ ಕಬ್ಬನು ಕೂಡ ಸ್ವಲ್ಪ ತೊಂದರೆ ಆಗಿದೆ ಅಂತೇಳಿ ನಮ್ಮ ರೈತರು ಮಾತನಾಡ್ತಾ ಇದ್ರು. ಒಂದು ಕಡೆ ಅತಿವೃಷ್ಟಿಯ ಪರಿಣಾಮ, ಮತ್ತೊಂದು ಕಡೆ ಮಹಾರಾಷ್ಟ್ರದ ಎಲ್ಲ ಜಲಾಶಯಗಳಿಂದ ಏನೋ ನೀರನ್ನು ಬಿಟ್ಟಿದ್ದಾರೆ. ಹೊರ ಹರಿವು ಹೆಚ್ಚಾಗಿರುವುದರಿಂದ ಒಂದು ರೀತಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ದುರಂತ ಏನಪ್ಪ ಅಂತ ಹೇಳಿದ್ರೆ, ಏನು ರಾಜ್ಯ ಸರ್ಕಾರ ತತ್ಕ್ಷಣ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು, ಧಾವಿಸಬೇಕಾಗಿತ್ತು. ಆ ಆತಂಕ, ದುಗುಡ ಇದೇನು ಕೂಡ ರಾಜ್ಯ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ. ಪಾಪ ರೈತರು ಕಂಗಾಲಾಗಿ ಇವತ್ತು ಬೀದಿಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಸಹ ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು, ಬೀದರ್ ಜಿಲ್ಲೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಜಿಲ್ಲೆ ಇರ್ಬೋದು, ರಾಯಚೂರು ಇರ್ಬೋದು, ಕೊಪ್ಪಳ ಜಿಲ್ಲೆ, ಅದೇ ಈ ವೈಮಾನಿಕ ಸಮೀಕ್ಷೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ವಿನಃ ಬಂದು ರೈತರ ಹೊಲಕ್ಕೆ ಭೇಟಿಯನ್ನು ನೀಡಬೇಕು, ರೈತರ ಸಂಕಷ್ಟವನ್ನು ನೇರವಾಗಿ ಆಲಿಸಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಇಲ್ಲದೇ ಇರುವಂಥದ್ದು ಇದು ನಿಜವಾಗ್ಲೂ ಕೂಡ ದುರಂತ, ನಾಡಿನ ದುರಂತ. ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ, ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡಬಾರ್ದು ರಾಜ್ಯ ಸರ್ಕಾರ. ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡದೇನೆ ತತ್ಕ್ಷಣ ಸ್ಪಂದನೆ ಮಾಡಬೇಕು, ಪರಿಹಾರವನ್ನು ಘೋಷಣೆ ಮಾಡಬೇಕು. ನಾನು ಔರಾದ್ ತಾಲೂಕಿನಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಾಗ ಹುಮ್ನಾಬಾದ್ ಕೂಡ ಹೋಗಿದ್ದೆ. ಅಲ್ಲೂ ಕೂಡ ರೈತರು ಇವತ್ತು ನಮಗೆ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ರೈತರು ಮಾಡಿರುವಂಥದ್ದು. ನಾನು ಮೊನ್ನೆ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛಪಡ್ತೇನೆ, ಬಹುಶಃ ಅವರು ಮರ್ತಿರ್ಬೋದು. ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ಏನಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಏಕಾಂಗಿ ಆಗಿದ್ರು, ಇನ್ನೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಆಗಿರಲಿಲ್ಲ. ಆದರೆ ಅವರು ವೈಮಾನಿಕ ಸಮೀಕ್ಷೆ ಜೊತೆಗೆ ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬೆಳಗಾವಿ ಜಿಲ್ಲೆ ಸ್ವತಃ ಅವರೇ ಹೋಗಿ, ಕಾರಜೋಳ ಸಾಹೇಬರು ಇದ್ರು ಆ ಟೈಮಲ್ಲಿ, ಸಚಿವರು ಇರಲಿಲ್ಲ ಇನ್ನೂ ಕೂಡ, ರೈತನಾಗಿ ಎಲ್ಲ ಮಾಜಿ ಸಚಿವರನ್ನ ಕರ್ಕೊಂಡು ಸ್ವತಃ ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿದಿದ್ರು. ಅಖಾಡಕ್ಕೆ ಇಳಿಯೋದು ಅಷ್ಟೇ ಅಲ್ಲ, NDRF ನಾರ್ಮ್ಸ್ ಪ್ರಕಾರ ಏನು ಪರಿಹಾರ ಬರಬೇಕಾಗಿತ್ತು ಅದು ಒಂದು ಕಡೆ ಅದು ಕಾಯ್ದೇನೆ ತತ್ಕ್ಷಣ ಆನ್ ದ ಸ್ಪಾಟ್ ಯಾವ ಬಡವರು ಮನೆಯನ್ನು ಕಲ್ತ್ಕೊಂಡಿದ್ರು ಅಲ್ಲೇ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಆದೇಶವನ್ನು ಮಾಡಿದ್ರು. 5 ಲಕ್ಷ ರೂಪಾಯಿ